ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ನಾವು ಕಳೆದ ತರಗತಿಯಲ್ಲಿ ಏನ್ ಮಾಡ್ತೀವಿ ಅಂತಾರ, ಈ ಪಾಯಿಂಟ್ ಒಳಗಿದ್ದ ಸಂಖ್ಯೆಯನ್ನ ಯಾವ ರೀತಿ ಪ್ಲಸ್ ಮಾಡ್ಕೊಳ್ಳೋದು ಮತ್ತೆ ಯಾವ ರೀತಿ ಮೈನಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂತಿದ್ವಿ. ಹಾಗಾದ್ರ ಇದ್ರೊಳಗೆ ಯಾವ ರೀತಿ ಕಲಿಯೋಣ ಅಂತಾರ, ಪಾಯಿಂಟ್ ಒಳಗಿದ್ದನ್ನ ಅಂದ್ರೆ ಡೆಸಿಮಲ್ ಒಳಗಿದ್ದನ್ನ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತೀವಿ, ಅದೇ ರೀತಿ ಅವ್ರನ್ನ ಯಾವ ರೀತಿ ಗುಣಾಕಾರ ಮಾಡ್ಕೊಳ್ತೀವಿ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಹಂಗಾರ ನೋಡ್ರಿ, ಒಂದು ಕ್ವಶನ್ ತಗೊಳ್ರಿ. ಇವಾಗ ಈ 0.4 ಇಂಟು 2 ಇದೈತಿ ಅಂದ್ರೆ ಈಗ ಪಾಯಿಂಟ್ ಒಳಗದ ನಮ್ಗೆ ಏನಾರ ಒಂದ್ ವೇಳೆ 4 ಇಂಟು 2 ಅಂತ ಕೊಟ್ಟರು ಅಂತಾರ, ನಾವೇನ್ ಮಾಡ್ತೀವಿ, ಇಂಟು ಮಾಡ್ಕೊಳ್ಲಿಕ್ಕೆ ಬರ್ತದ, ಆನ್ಸರ್ 8 ಅಂತ ಹೇಳ್ತೀವಿ. ಬಟ್ ಈ ರೀತಿ ಪಾಯಿಂಟ್ ಒಳಗೆ ಕೊಟ್ಟರು ಅಂತಾರೆ, ಯಾವ ರೀತಿ ಇಂಟು ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ ಇವತ್ತು. ಓಕೆ, ನೋಡ್ರಿ, ಇವಾಗ ಇಲ್ಲಿ ಪಾಯಿಂಟ್ ಒಳಗಿದ್ದಾಗ ನೀವು ಇಂಟು ಮಾಡ್ಕೋಬೇಕಂತಾರ ಫಸ್ಟ್ ಏನ್ ಮಾಡ್ಬೇಕು ಅಂತಾರ, ಈ ಸಂಖ್ಯೆ ಪಾಯಿಂಟ್ ಒಳಗೆ ಇಲ್ಲ ಅಂತ ತಿಳ್ಕೊಬೇಕು. ನೋಡ್ರಿ, ಈ ಪಾಯಿಂಟ್ ಒಳಗೆ ಇಲ್ಲ ಅಂತ ನಾವ್ ಇದನ್ನ ಏನಂತ ಓದ್ತೀವಿ, ಈ 4 ಅನ್ನೋದನ್ನ ನಾವು ಈ 0.4 ಅನ್ನೋದನ್ನ ಏನ್ ಓದ್ತೀವಿ ಅಂತಾರ 4 ಅಂತ ಓದ್ತೀವಿ, ಇಂಟು 2. ಹಂಗಾರೆ 4 2 ಎಷ್ಟ್ರಿ 8. ಹಂಗಾರೆ ಇವಾಗ ಇಷ್ಟಕ್ಕ ಬಿಡಬಾರ್ದು ನಾವು. ಇಲ್ಲಿ ಪಾಯಿಂಟ್ ಒಳಗೆ ಇತ್ತಲ್ರಿ, ಹಂಗಾರೆ ಎಷ್ಟು ಅಂಕಿ ಎಂದು ಪಾಯಿಂಟ್ ಅದ, ಒಂದ್ ಅಂಕಿ ಹಿಂದ್ ಪಾಯಿಂಟ್ ಐತಿ ಅಂತಾರ, ನಾವು ಕೂಡ ಏನ್ ಮಾಡ್ಬೇಕಂತಾರ ಒಂದ್ ಅಂಕಿ ಹಿಂದ್ ಪಾಯಿಂಟ್ ಇಡ್ಬೇಕ್ರಿ. ನಮ್ಮ ಆನ್ಸರ್ ಏನಕ್ಕೈತಿ ಅಂತಾರ 0.8 ಆಕೈತಿ. ಎಷ್ಟಾಕೈತಿ ಹೇಳ್ರಿ, 0.8 ಆಕದ. ಹಂಗಾರೆ ನೆಕ್ಸ್ಟ್ ನೋಡ್ರಿ, ಇವಾಗ ಅದೇ ರೀತಿ ಇನ್ನೊಂದು ಸಿಂಪಲ್ ನೋಡ್ರಿ. ಫಸ್ಟ್ ಇಂಥ ಸಿಂಪಲ್ ತಿಳ್ಕೊಟ್ರೆ ಆಮೇಲೆ ತಿಳ್ಕೊಳ್ಳುವಂತ್ರಿ. ಓಕೆ, ಈಗ 0.2 ಇಂಟು 0.2. ಇವಾಗ ನೋಡ್ರಿ, 0.2 ಇಂಟು 0.2 ಅದ, ಇದನ್ನ ಇಂಟು ಮಾಡ್ಕೊಂಡ್ರಿ ಅಂತಾರ. ನೋಡ್ರಿ ಎಷ್ಟಾಗತ್ತ ನೋಡ್ರಿ, ಮಲ್ಟಿಪ್ಲೈ ಮಾಡ್ರಿ, ನೋಡಮ್ಮ ಎಷ್ಟಾಗತ್ತ. 0.2 ಇಂಟು 0.2 ಅಂತ ನೋಡ್ರಿ, ಇವಾಗ ಏನು ಇಲ್ಲ ಅಂತಾನೆ. ನೋಡ್ರಿ, ಇಲ್ಲಿ ಏನಂತ ತಿಳ್ಕೊಂತೀವಿ, 2 ಅದ ಅಂತ ತಿಳ್ಕೊಂತೀವಿ. ಪಾಯಿಂಟ್ ಇಲ್ಲ ಅಂತಾರ, ಇದನ್ನ 2 ಅಂತ ಓದ್ತೀವಿ. ಇಲ್ಲೂ ಪಾಯಿಂಟ್ ಇಲ್ಲ ಅಂತಾರ, ಇಂಟು 2 ಅಂತ ಓದ್ತೀವಿ. ಹಂಗಾರೆ 2 ಇಂಟು 2 ಅಂತಾರ ಎಷ್ಟು ಹೇಳ್ರಿ, 4. ಹಂಗಾರೆ ಈ 4 ಅಂತೇಳಿ ಅಷ್ಟೇ ಬಿಡಬಾರ್ದು. ನಾವ್ ಏನ್ ಮಾಡ್ಬೇಕಂದ್ರೆ, ಈಗ 4 ಅಂತ ಆನ್ಸರ್ ಬಂದೈತಲ್ಲ, ಈಗ ಏನ್ ಮಾಡ್ಬೇಕು ಹೇಳ್ರಿ, ಇಲ್ಲೂ ಒಂದ್ ಅಂಕಿ ಏನ್ ಪಾಯಿಂಟ್ ಐತಿ, ಇಲ್ಲೂ ಒಂದ್ ಅಂಕಿ ಏನ್ ಪಾಯಿಂಟ್ ಐತಿ ಅಂತಾರ. ಟೋಟಲ್ ಎಷ್ಟ್ ಅಂಕಿ ಏನ್ ಪಾಯಿಂಟ್ ಇಡ್ಬೇಕು ಹೇಳ್ರಿ, 2 ಅಂಕಿ ಹಿಂದ್ ಪಾಯಿಂಟ್ ಇಡ್ಬೇಕು. ಹಂಗಾರೆ ಹಿಂದ 4 ಐತಿ, 2 ಅಂಕಿ ಹಿಂದ್ ಪಾಯಿಂಟ್ ಇಡ್ಬೇಕಂತ ನೋಡ್ರಿ. 4 ಹಿಂದ ಏನ್ ಮಾಡ್ರಿ, ಒಂದ್ 0 ಇಡ್ರಿ, ಆಮೇಲೆ ಏನ್ ಮಾಡ್ರಿ ಅಂತಾರ 1 ಪಾಯಿಂಟ್ ಇಡ್ರಿ. ಹಂಗಾರೆ ನಮ್ಮ ಆನ್ಸರ್ ಏನಕ್ಕೈತಿ ಅಂತಾರ 0.04 ಆಕೈತಿ. ಓಕೆ, ಅರ್ಥ ಆಯ್ತಾ? ಹಂಗಾರೆ ನೆಕ್ಸ್ಟ್ ನೋಡ್ರಿ, ಇವಾಗ ಅದೇ ರೀತಿ ಇನ್ನೊಂದ್ 2 ನೋಡ್ರಿ. ಈಗ 0.3 ಅದ ಇಂಟು 0.4 ಅದ. ಹಂಗಾರೆ ಇದು ಎಷ್ಟು ಆಕೈತಿ ಆನ್ಸರ್ ನೋಡ್ರಿ. ಇವಾಗ ಪಾಯಿಂಟ್ ಒಳಗ ಅದಾವ, ಪಾಯಿಂಟ್ ಒಳಗೆ ಇದ್ದಿದ್ದು ಇಂಟು ಮಾಡ್ಕೋಬೇಕಂತಾರ. ಫಸ್ಟ್ ಯಾವ ರೀತಿ ಮಾಡ್ಕೋಬೇಕು ಹೇಳ್ರಿ, ಇವು ಪಾಯಿಂಟ್ ಒಳಗೆ ಇಲ್ಲ ಅಂತ ತಿಳ್ಕೊಬೇಕು. ಹಂಗಾರೆ ಈ ಪಾಯಿಂಟ್ ಒಳಗೆ ಇಲ್ಲ ಅಂತ ನೋಡ್ರಿ, ಇದನ್ನ ಎಷ್ಟಂತ ಓದ್ತೀರಿ, 3 ಅಂತ ಓದ್ತೀರಿ. ಈ 0.4 ಅಂತಾರೆ, ಇದು ಪಾಯಿಂಟ್ ಇಲ್ಲ ಅಂತಾರೆ, ಎಷ್ಟಂತ ಓದ್ತೀರಿ, 4 ಅಂತ ಓದ್ತೀರಿ. ಹಂಗಾರೆ 3 4 ಎಷ್ಟ್ರಿ 12. 3 4 12 ಅಂತಾರ. ಇಷ್ಟಕ್ಕ ಬಿಡಬಾರ್ದು. ನೋಡ್ರಿ, ಒಂದ್ ಅಂಕಿ ಏನ್ ಪಾಯಿಂಟ್, ಇಲ್ಲೂ ಒಂದ್ ಅಂಕಿ ಏನ್ ಪಾಯಿಂಟ್. ಹಂಗಾರೆ ಟೋಟಲ್ ಎಷ್ಟು ಅಂಕಿ ಏನ್ ಪಾಯಿಂಟ್ ಇಡ್ಬೇಕು ಹೇಳ್ರಿ, 2 ಅಂಕಿ ಹಿಂದ್ ಪಾಯಿಂಟ್ ಇಡ್ಬೇಕು. ಅಂದ್ರೆ ಏನ್ ನೋಡ್ರಿ, ಒಂದ್ ಅಂಕಿ 2 ಅಂಕಿ ಏನ್ ಪಾಯಿಂಟ್ ಇಟ್ರಿ ಅಂತ ಆನ್ಸರ್ ಎಷ್ಟಾಗುತ್ತೆ ಹೇಳ್ರಿ, 0.12. ಕ್ಲಿಯರ್? ಅಂದ್ರೆ ಈಗ ಹೇಳ್ರಿ ನೋಡಮ್ಮ, ಇದೊಂದು ಕ್ವಶನ್. 0.04 ಇಂಟು 0.02 ಇದು ಎಷ್ಟಾಗತ್ತ? ಇಂಟು ಮಾಡ್ರಿ. ಇವಾಗ ನೋಡ್ರಿ, ಇಲ್ಲಿ ಪಾಯಿಂಟ್ ಐತಿ ಅಂತಾರ. ಈ ಪಾಯಿಂಟ್ ನಾವ್ ಏನಾರ ತೆಗ್ದಿವಿ ಅಂತಾರೆ, ಇದನ್ನ ಏನಂತ ಓದ್ತೀವಿ, 4 ಅಂತ ಓದ್ತೀವಿ. ಈ ಪಾಯಿಂಟ್ ತೆಗ್ದಿವಿ ಅಂತಾರೆ, ಎಷ್ಟು ಓದ್ತೀವಿ ಹೇಳ್ರಿ, 4 ಅಂತ ಓದ್ತೀವಿ. ಇಂಟು ಇನ್ನು ನೆಕ್ಸ್ಟ್ ಏನಾರ ಈ ಪಾಯಿಂಟ್ ನೋಡ್ರಿ, ಪಾಯಿಂಟ್ ಆದ ನಂತರ ಇಲ್ಲಿ 0.2 ಅಂತ ಐತಿ. ಬಟ್ ಇದನ್ನ ನಾವ್ ಏನಂತ ಓದ್ತೀವಿ, 2 ಅಂತ ಓದ್ತೀವಿ. 2 ಅಂತ ಓದಿದ್ರಿ ಅಂತಾರ, ಆನ್ಸರ್ ಎಷ್ಟಾಗತ್ರಿ, 4 2 8 ಅಂತ ಆಗುತ್ತೆ. ಎಷ್ಟಾಗತ್ತೆ ಹೇಳ್ರಿ, 8 ಅಂತ ಆಗುತ್ತ. ಬಟ್ ಎಷ್ಟು ಅಂಕಿ ಎಂದು ಪಾಯಿಂಟ್ ಅದಾವ ನೋಡ್ರಿ, ಇಲ್ಲಿ 2 ಅಂಕಿಯಿಂದ ಪಾಯಿಂಟ್, ಇಲ್ಲಿ 2 ಅಂಕಿಯಿಂದ ಪಾಯಿಂಟ್ ಅಂತಾರ. ಟೋಟಲ್ ಎಷ್ಟು ಅಂಕಿಯಿಂದ ಪಾಯಿಂಟ್, ಟೋಟಲ್ 4 ಅಂಕಿ ಹಿಂದ್ ಪಾಯಿಂಟ್ ಇಡ್ಬೇಕ್ರಿ. ನೋಡ್ರಿ, ಇವಾಗ 1 ಅಂಕಿ 2 ಅಂಕಿ 3 ಅಂಕಿ 4 ಅಂಕಿ ಹಿಂದ್ ಪಾಯಿಂಟ್ ಅಂತಾರ. ಆನ್ಸರ್ ಎಷ್ಟಾಗುತ್ತೆ ಹೇಳ್ರಿ, 0.0008 ಆಗುತ್ತೆ. ಹಂಗಾರ ಫಸ್ಟ್ ನಾವು ಏನು ಇಲ್ಲ ಅಂತೇಳಿ ಇಂಟು ಮಾಡ್ಕೋಬೇಕು. ಆಮೇಲೆ ಎಷ್ಟು ಅಂಕಿಯಿಂದ ಪಾಯಿಂಟ್ ಇದ್ದಿರ್ತಾವಲ್ಲ, ಅಷ್ಟು ಟೋಟಲ್ ಅಷ್ಟು ಅಂಕಿಯಿಂದ ಏನ್ ಮಾಡ್ಬೇಕು ಅಂತ ಪಾಯಿಂಟ್ ಇಡ್ಬೇಕು. ನೋಡ್ರಿ, ಇವಾಗ ಹೇಳ್ರಿ ಇನ್ನೊಂದ್ 2 ಎಕ್ಸಾಂಪಲ್. ಇವಾಗ 0.03 ಇಂಟು 0.8 ಇದನ್ನ ಇಂಟು ಮಾಡಿದ್ರಿ ಅಂತ ನೋಡ್ರಿ. ಇವಾಗ ಇದನ್ನ ಏನೂ ಇಲ್ಲ ಅಂತಂದ್ರೆ ನಾವ್ ಏನಂತ ಓದ್ತೀವಿ, 3 ಅಂತ ಓದ್ತೀವಿ. ಇಲ್ಲಿ ಪಾಯಿಂಟ್ ಇಲ್ಲ ಅಂತ ನೋಡ್ರಿ, ಏನಂತ ಓದ್ತೀವಿ, 3 ಅಂತ ಓದ್ತೀವಿ. ಇಲ್ಲಿ ಇಂಟು ಅದ, ಇಂಟು ಹಾಕ್ರಿ. ಇನ್ನು 0.8 ಅಂತಂದ್ರೆ ಈ ಪಾಯಿಂಟ್ ಕ್ಯಾನ್ಸಲ್ ಮಾಡಿದ್ರಿ ಅಂತಂದ್ರೆ ಏನಂತ ಓದ್ತೀವಿ, 8 ಅಂತ ಓದ್ತೀವಿ. ಹಂಗಾರೆ 3 8 ಎಷ್ಟ್ರಿ 24. 3 8 ಎಷ್ಟು 24. ಹಂಗಾರೆ ಈಗ ಇಷ್ಟಕ್ಕ ಬಿಡಬಾರ್ದು, ನಾವು ಪಾಯಿಂಟ್ ಇಡ್ಬೇಕ್ರಿ. ನೋಡ್ರಿ, ಇಲ್ಲಿ 2 ಅಂಕಿಯಿಂದ ಪಾಯಿಂಟ್, ಇಲ್ಲಿ 1 ಅಂಕಿಯಿಂದ ಪಾಯಿಂಟ್. ಹಂಗಾರೆ ಟೋಟಲ್ ಎಷ್ಟು ಅಂಕಿಯಿಂದ ಪಾಯಿಂಟ್ ಹೇಳ್ರಿ, 1 ಅಂಕಿ 2 ಅಂಕಿ 3 ಅಂಕಿ 3 ಅಂಕಿಯಿಂದ ಪಾಯಿಂಟ್ ಇಡ್ಬೇಕು. 1 ಅಂಕಿ 2 ಅಂಕಿ, ಇಲ್ಲಿ 3ನೇ ಅಂಕಿ ಇಲ್ಲ ಅಂತಾರೆ, ಏನ್ ಮಾಡ್ರಿ, ಒಂದು 0 ಕೊಡ್ರಿ, ಆಮೇಲೆ ಪಾಯಿಂಟ್ ಇಡ್ರಿ. ಹಂಗ ನಮ್ಮ ಆನ್ಸರ್ ಏನ್ ಹೇಳ್ರಿ, 0.024.
ಅರ್ಥ ಆಯ್ತಾ? ಎಸ್ ಹಂಗ ನೋಡ್ರಿ ಇವಾಗ 0.12 ಇಂಟು 0.1 ಸರಿ 0.1 ಇದನ್ನ ಇಂಟು ಮಾಡಿದ್ರಿ ಅಂತ ನೋಡ್ರಿ ಇವಾಗ ಇಲ್ಲಿ ಪಾಯಿಂಟ್ ಇಲ್ಲ ಅಂತಾರೆ ಇದನ್ನ ಎಷ್ಟು ಅಂತ ಓದ್ತೀವಿ 12 ಅಂತ ಓದ್ತೀವಿ ಇಂಟು ಇಲ್ಲಿ ಪಾಯಿಂಟ್ ಇಲ್ಲ ಅಂತಾರೆ ಏನಂತ ಓದ್ತೀವಿ 1 ಅಂತ ಓದ್ತೀವಿ ಹಾಗಾದ್ರೆ 12 ಇಂಟು 1 ಅಂತಾರೆ ಎಷ್ಟು ಆನ್ಸರ್ 12 ಬಟ್ ಎಷ್ಟು ಅಂಕಿಯಿಂದ ಪಾಯಿಂಟ್ ಇಡ್ಬೇಕು ಹೇಳ್ರಿ ನಾವು ಇಲ್ಲಿ 2 ಅಂಕಿಯಿಂದ ಇಲ್ಲಿ 1 ಅಂಕಿಯಿಂದ ಅಂದ್ರೆ ಟೋಟಲ್ ಎಷ್ಟು ಅಂಕಿಯಿಂದ ಪಾಯಿಂಟ್ ಇಡಬೇಕು ಅಂತಾರ 3 ಅಂಕಿಯಿಂದ ಪಾಯಿಂಟ್ ಇಡಬೇಕು 1 ಅಂಕಿ 2 ಅಂಕಿ 3 ಅಂಕಿ 3ನೇ ಅಂಕಿ ಇಲ್ಲ ಅಂತಾರ 0 ಇಡ್ರಿ ಆಮೇಲೆ ಒಂದು ಪಾಯಿಂಟ್ ಇಡ್ರಿ 0.012 ಈಗ ಹೇಳ್ರಿ ಅದೇ ರೀತಿ 0.23 ಇಂಟು 0.002 ಎಷ್ಟಾಗತ್ತೆ ಆನ್ಸರ್ ಹೇಳ್ರಿ ನೋಡು ಪಾಯಿಂಟ್ ಒಳಗದವ ಇಂಟು ಮಾಡ್ಕೋಬೇಕ್ರಿ ಫಸ್ಟ್ ಆಮೇಲೆ ಏನ್ ಮಾಡ್ಬೇಕಂತಾರ ಎಷ್ಟು ಅಂಕಿಯಿಂದ ಪಾಯಿಂಟ್ ಇದ್ದಿರ್ತಾವ ಅಷ್ಟು ಅಂಕಿಯಿಂದ ಏನ್ ಮಾಡ್ಬೇಕು ಪಾಯಿಂಟ್ ಇಡ್ಬೇಕು ಟೋಟಲ್ ಫಸ್ಟ್ ಏನ್ ಮಾಡ್ರಿ ಇಲ್ಲಿ ಪಾಯಿಂಟ್ ತೆಗೆದ್ರಿ ಅಂತಾರೆ ಇದನ್ನ 23 ಅಂತ ಓದ್ತೀರಿ ಈ ಪಾಯಿಂಟ್ ತೆಗೆದ್ರಿ ಅಂತಾರೆ ಇದನ್ನ 2 ಅಂತ ಓದ್ತೀರಿ 23 ಇಂಟು 2 ಮಾಡ್ರಿ 46 ಆಕೈತಿ 46ಕ್ಕೆ ಹಿಂದೆ ಏನ್ ಮಾಡ್ಬೇಕು ನಾವು ಪಾಯಿಂಟ್ ಇಡ್ಬೇಕು ಬಟ್ ಇಲ್ಲಿ 2 ಅಂಕಿ ಇಲ್ಲಿ 3 ಅಂಕಿ ಟೋಟಲ್ ಎಷ್ಟು ಅಂಕಿಯಿಂದ ಪಾಯಿಂಟ್ ಇಡ್ಬೇಕು ಹೇಳ್ರಿ 5 ಅಂಕಿಯಿಂದ ಪಾಯಿಂಟ್ ಇಡ್ಬೇಕು ನೋಡ್ರಿ ಇವಾಗ ಇದನ್ನ ಪಾಯಿಂಟ್ ತೆಗೆದ್ರಿ ಅಂತಾರೆ ಇದನ್ನ ಎಷ್ಟು ಅಂತ ಓದ್ತೀವಿ 23 ಅಂತ ಓದ್ತೀವಿ ಇಂಟು ಇಲ್ಲಿ ಪಾಯಿಂಟ್ ಇಲ್ಲ ಅಂತ ನೋಡ್ರಿ ಈ ಕಡೆ ಹಿಂದ ಎಷ್ಟು 0 ಇದ್ರು ಕೂಡ ನಾವು ಅದನ್ನ 2 ಅಂತಾನೆ ಓದ್ತೀವಿ ಹಂಗಾರೆ ಇವಾಗ 23 2ರಲ್ಲಿ ಎಷ್ಟು ಅಂತಾರ 46 ಬಟ್ ಈಗ ಪಾಯಿಂಟ್ ಇಡಬೇಕ್ರಿ ನಾವು ಇಲ್ಲಿ 3 ಅಂಕಿಯಿಂದ ಪಾಯಿಂಟ್ ಇಲ್ಲಿ 2 ಅಂಕಿಯಿಂದ ಪಾಯಿಂಟ್ ಅಂತಾರ ಟೋಟಲ್ ಎಷ್ಟು ಅಂಕಿಯಿಂದ ಪಾಯಿಂಟ್ ಹೇಳ್ರಿ 5 ಅಂಕಿಯಿಂದ ಪಾಯಿಂಟ್ 1 ಅಂಕಿ 2 ಅಂಕಿ 3 ಅಂಕಿ 4 ಅಂಕಿ 5 ಅಂಕಿ ಅಂತ ನೋಡ್ರಿ ಇಲ್ಲಿ ಪಾಯಿಂಟ್ ಇಟ್ರಿ ಅಂತ ಆನ್ಸರ್ ಎಷ್ಟು ಹೇಳ್ರಿ 0.00046 ಕ್ಲಿಯರ್ ಎಸ್ ಹಂಗಾರೆ ಹೇಳ್ರಿ ಇವಾಗ ನೆಕ್ಸ್ಟ್ ಇನ್ನೊಂದಿಷ್ಟು 0.54 ಇಂಟು 0.004 ಎಷ್ಟಾಗತ್ತೆ ಆನ್ಸರ್ ಪಾಯಿಂಟ್ ಇಲ್ಲ ಅಂತೇಳಿ ಇಂಟು ಮಾಡ್ಕೋಬೇಕ್ರಿ ಫಸ್ಟ್ ಆಮೇಲೆ ಇಂಟು ಮಾಡ್ಕೋಬೇಕು ಆಮೇಲೆ ಪಾಯಿಂಟ್ ಇಡಬೇಕು ನೋಡ್ರಿ ಇವಾಗ ಇಲ್ಲಿ ಪಾಯಿಂಟ್ ಇಲ್ಲ ಅಂತಾರೆ ಏನಂತ ಓದ್ತೀವಿ 54 ಅಂತ ಓದ್ತೀವಿ ಇಂಟು ಇಲ್ಲಿ ಪಾಯಿಂಟ್ ಇಲ್ಲ ಅಂತ ನೋಡ್ರಿ 4 ಅಂತ ಓದ್ತೀವಿ ಹಂಗಾರೆ 54 ಇಂಟು 4 ಅಂತ ನೋಡ್ರಿ 54ರಲ್ಲಿ 200 4 16 ಎಷ್ಟಾಗತ್ರಿ 216 ಆಗತ್ತ ಈಗ ಇಲ್ಲಿ 3 ಅಂಕಿಯಿಂದ ಇಲ್ಲಿ 2 ಅಂಕಿಯಿಂದ ಟೋಟಲ್ ಎಷ್ಟು ಅಂಕಿಯಿಂದ ಪಾಯಿಂಟ್ ಇಡಬೇಕು ಅಂತಾರ 5 ಅಂಕಿಯಿಂದ ಪಾಯಿಂಟ್ ಇಡ್ಬೇಕ್ರಿ ಬಟ್ 1 ಅಂಕಿ 2 ಅಂಕಿ 3 ಅಂಕಿ ಇದು 4ನೇ ಅಂಕಿ 0 ಇಡ್ರಿ 5ನೇ ಅಂಕಿ 0 ಇಡ್ರಿ ಇಲ್ಲಿ ಪಾಯಿಂಟ್ ಇಡ್ರಿ ಹಂಗಾರೆ ಆನ್ಸರ್ ಏನ್ ಹೇಳ್ರಿ 0.00216 ಅರ್ಥ ಆಯ್ತಾ ಎಸ್ ಅದೇ ರೀತಿ ನೋಡ್ರಿ ಇವಾಗ ಇನ್ನೊಂದೆರಡು ಮಾಡಿರ್ಬೇಕಂತ ಫಾಸ್ಟ್ ಆಗಿ 12.32 ಇಂಟು 2 ಎಷ್ಟಾಗತ್ರಿ ಇಲ್ಲಿ ಪಾಯಿಂಟ್ ಇಲ್ಲ ಅಂತೇಳಿ ನೋಡ್ರಿ ಇಂಟು ಮಾಡಿದ್ರಿ ಅಂತ ನೋಡ್ರಿ ಇಂಟು ಮಾಡ್ತೀರಿ 2 2ರಲ್ಲಿ 4 2 3ಲೆ 6 2 2ರಲ್ಲಿ ಸಾರಿ 2 2ರಲ್ಲಿ 4 2 1ರಲ್ಲಿ 2 ಈಗ ಎಷ್ಟು ಅಂಕಿಯಿಂದ ಪಾಯಿಂಟ್ ಅದಾವ್ರಿ 2 ಅಂಕಿಯಿಂದ ಪಾಯಿಂಟ್ ಅದಾವ 2 ಅಂಕಿಯಿಂದ ಏನ್ ಮಾಡ್ರಿ ಪಾಯಿಂಟ್ ಇಡ್ರಿ ನನ್ನ ಆನ್ಸರ್ ಎಷ್ಟು ಹೇಳ್ರಿ 24.64 ಜಸ್ಟ್ ಅದೇ ರೀತಿ ನೋಡ್ರಿ ಇಂತ ಸಿಂಪಲ್ ಗೊತ್ತಾದ ನಂತರ ನೆಕ್ಸ್ಟ್ ನೀವು ಡಿಫಿಕಲ್ಟ್ ಇದ್ದಿದ್ದು ನೀವೇ ಮಾಡ್ತೀರಿ ಆಟೋಮೆಟಿಕ್ ಬಟ್ ಪ್ರೊಸೀಜರ್ ಗೊತ್ತಿರಬೇಕು ಯಾವ ರೀತಿ ಇಂಟು ಮಾಡ್ಕೋಬೇಕು ಯಾವ ರೀತಿ ಪಾಯಿಂಟ್ ಇಡಬೇಕಂತ ಈಗ ಹೇಳ್ರಿ 36.32 ಇಂಟು 0.04 ಎಷ್ಟಾಕೈತಿ ಪಾಯಿಂಟ್ ಇಲ್ಲ ಅಂತೇಳಿ ಇಟ್ಕೊಂಡು ಇಂಟು ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು ಅಂತಾರ ಪಾಯಿಂಟ್ ಇಡಬೇಕು ನೋಡ್ರಿ ಇವಾಗ ಎಸ್ ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಹೇಳಿದ್ರೆ ಇದು 4 ಅಂತ ಓದ್ತೀವಿ ಇಲ್ಲಿ ಪಾಯಿಂಟ್ ಇಲ್ಲ ಅಂತಾರ 3632 ಅಂತ ಓದ್ತೀವಿ ಜಸ್ಟ್ ಇಂಟು ಮಾಡ್ಕೊಳ್ರಿ ಫಸ್ಟ್ 4 ನೋಡ್ರಿ ಇವಾಗ 3632 ಅಂತ ಇಟ್ಕೊಂತೀವಿ ಪಾಯಿಂಟ್ ಇಲ್ಲ ಅಂತ ಹೇಳಿದ್ರೆ ಇದನ್ನ 4 ಅಂತ ಇಟ್ಕೊಂತೀವಿ ಇವೆರಡು ಇಂಟು ಮಾಡಿದ್ರಿ ಅಂತಾರ ಎಷ್ಟಾಕೈತಿ ಅಂತಾರ 4 2ರಲ್ಲಿ 8 4 3ರಲ್ಲಿ 12 1 ಕ್ಯಾರಿ ನೆಕ್ಸ್ಟ್ 4 6ರಲ್ಲಿ 24 1 ಅಂತಾರ 25 2 ಕ್ಯಾರಿ ಇನ್ನು 4 3ರಲ್ಲಿ 12 ಅದೆರಡು ಅಂತಾರ ಎಷ್ಟಾಗತ್ರಿ 14 ಆಗುತ್ತಾ ಬಟ್ ಇವಾಗ ಪಾಯಿಂಟ್ ಇಡ್ಬೇಕ್ರಿ ಎಷ್ಟು ಅಂಕಿಯಿಂದ ಪಾಯಿಂಟ್ ಇಡಬೇಕು ನೋಡ್ರಿ ಇಲ್ಲಿ 2 ಅಂಕಿಯಿಂದ ಪಾಯಿಂಟ್ ಇಲ್ಲಿ 2 ಅಂಕಿಯಿಂದ ಪಾಯಿಂಟ್ ಅಂದ್ರೆ ಟೋಟಲ್ ಎಷ್ಟು ಅಂಕಿಯಿಂದ ಪಾಯಿಂಟ್ ಇಡಬೇಕು ಅಂತಾರ 4 ಅಂಕಿ ಹಿಂದೆ ಪಾಯಿಂಟ್ ಇಡಬೇಕು ಎಷ್ಟು ಅಂಕಿಯಿಂದ ಹೇಳ್ರಿ 4 ಅಂಕಿ ಹಿಂದೆ 1 ಅಂಕಿ 2 ಅಂಕಿ 3 ಅಂಕಿ 4 ಅಂಕಿ ಇಲ್ಲಿ ಪಾಯಿಂಟ್ ಇಟ್ರಿ ಅಂತಾರ ಎಷ್ಟಾಗುತ್ತೆ ಹೇಳ್ರಿ 1.4528 ಅಂತ ಆನ್ಸರ್ ಆಗುತ್ತೆ ಅರ್ಥ ಆಯ್ತಾ ಎಸ್ ನೋಡ್ರಿ ಹಂಗಾರ ಈಗ ನೆಕ್ಸ್ಟ್ ನೋಡೋಣ ಇಲ್ಲೊಂದು ಕ್ವಶನ್ ಕೊಡ್ತೀನಿ ಇದ್ರದ ಆನ್ಸರ್ ಎಷ್ಟು ಅಂತ ಹೇಳಿ ನೀವ್ ಏನ್ ಮಾಡ್ರಿ ಅಂತಾರ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ 0.
0.034 ಇಂಟು 0.023 ಇದ್ರದ್ದು ಎಷ್ಟು ಬರುತ್ತೆ ಅಂತೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ಎಸ್, ಥ್ಯಾಂಕ್ ಯು.